ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮಗೆಲ್ಲ ಗೊತ್ತಿರುವಂತೆ ಇಂದು KATಯಲ್ಲಿ KS ಮರುಪರೀಕ್ಷೆಯ ಒಂದು ಏನು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗಾಗಿರುವಂಥ ಇನ್ಜಸ್ಟಿಸ್ ವಿರುದ್ಧ ಒಂದು ಏನು ಕೇಸ್ ಫೈಲ್ ಮಾಡಿದ್ದಾರೆ. ಸೊ ಅದರ ಒಂದು ಹಿಯರಿಂಗ್ ಇವತ್ತಿತ್ತು. ಹಿಯರಿಂಗ್ ಆದಮೇಲೆ ಏನೆಲ್ಲ ಆಯಿತು ಅಂತ ತುಂಬ ಜನ ಅಪ್ಡೇಟ್ ಕೇಳ್ತಾ ಇದ್ರಿ. ಈ ಹಿಂದೆ ಹೇಳಿದ್ದು ಇವತ್ತು ಅಂತಿಮವಾದಂಥ ಹಿಯರಿಂಗ್ ಆಗ್ಬೋದು, ಅಂತಿಮ ವಿಚಾರಣೆ ಅಂತ. ಬಟ್ ಅಗೇನ್ ಈ ಒಂದು ವಿಚಾರಣೆ ಮಾರ್ಚ್ 10ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಸೊ ಇವತ್ತಿನ ಒಂದು ಅಪ್ಡೇಟ್ಸ್ ಏನು ಅಂತಂದರೆ, ಏನು ಮುಂದೂಡಿಕೆ ಆಗೋದ್ರ ಜೊತೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ, ಈಗ ಏನು KS ಮುಖ್ಯ ಪರೀಕ್ಷೆಯ ಒಂದು ದಿನಾಂಕವನ್ನು ಈಗ ಆಲ್ರೆಡಿ KPSC ನಿಗದಿ ಮಾಡಿದೆ. ಸೊ ಆ ಒಂದು ದಿನಾಂಕಕ್ಕೆ ತಡೆಯನ್ನು KAT ನೀಡಿದೆ. ಅಂದರೆ ಆ ದಿನಾಂಕದಂದು ಪರೀಕ್ಷೆ ನಡೆಸಬೇಕಂತ KPSC ನಿರ್ಧಾರ ಮಾಡಿದೆಯಲ್ಲ, ಸೊ ಆ ಡೇಟ್ಗೆ ಸ್ಟೇಯನ್ನು ನೀಡಿದೆ. ಅವರು ಸ್ಟೇ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಈ ಒಂದು ವಿಚಾರಣೆಯನ್ನು ಮಾರ್ಚ್ 10ನೇ ತಾರೀಕು ಏನು ಅಭ್ಯರ್ಥಿಗಳೆಲ್ಲ ಸೇರಿಕೊಂಡು ವಿಧಾನಸೌಧದ ಅಧಿವೇಶನಕ್ಕೆ ಮುತ್ತಿಗೆ ಹಾಕಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಅಂತ ಏನು ನಿರ್ಧಾರ ಮಾಡಿದಾರಲ್ಲ, ಸೊ ಅದೇ ದಿನಾಂಕದಂದು ವಿಚಾರಣೆಯನ್ನು ಇವರು ನಿಗದಿಪಡಿಸಿದ್ದಾರೆ. ಇಲ್ಲಿ KAT ಯಾವ ರೀತಿಯಾಗಿ ಒಂದು ಸ್ಮಾರ್ಟ್ ಗೇಮನ್ನು ಪ್ಲೇ ಮಾಡ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು. ಯಾಕೆ ಅಂತಂದರೆ, ಈ ಹಿಂದೆ ಸ್ಟೇ ಮಾಡಿ ಮತ್ತೆ ವೆಕೆಟ್ ಆಯಿತು. ಸೊ ಈಗ ಡೇಟ್ಗೆ ಸ್ಟೇ ಕೊಟ್ಟಿದ್ದಾರೆ ಆ ಒಂದು ದಿನಾಂಕದ ಪರೀಕ್ಷೆ ನಡೆಸೋದಕ್ಕೆ. ಬಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರೊಸೆಸ್ಗೆ ಅದೇನು ಸಮಸ್ಯೆ ಇಲ್ಲ. ಮುಖ್ಯ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇರೋದು, ಅದು ಅರ್ಜಿ ಸಲ್ಲಿಸ್ಬೋದು, ಅದೆಲ್ಲ ಓಕೆ. ಬಟ್ ಡೇಟ್ಗೆ ಒಂದು ಪರೀಕ್ಷೆ ನಡೆಸೋ ದಿನಾಂಕಕ್ಕೆ ಒಂದು ಸ್ಟೇ ಮಾಡಿದ್ದಾರೆ. ಅದು ಸ್ಟೇ ಈಗ ಓರಲ್ ಆರ್ಡ್ರ್ ಇದೆ. ಬಟ್ ಅದು ಆರ್ಡ್ರ್ ಕಾಪಿ ಬಂದ ಮೇಲೆ ಖಚಿತ ಆಗುತ್ತೆ. ಸೊ ಇವತ್ತು ನಡೆದಂಥ ಹಿಯರಿಂಗ್ದು ಇಷ್ಟು ಅಪ್ಡೇಟ್ ಇದೆ. ಆ್ಯಂಡ್ 10ನೇ ತಾರೀಕು ಏನಾಗಬಹುದು ಫೈನಲಿ, ಇನ್ ಕೇಸ್ ಈಗ KATಯಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ, ನಾವು ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ ಅಭ್ಯರ್ಥಿಗಳಂತಂದರೆ ಏನಾಗಬೇಕು ಅಂತಂದರೆ, ಈ ಒಂದು ಕೇಸು ಡಿಸ್ಮಿಸ್ ಆಗಬೇಕು. ಸೊ ಇಲ್ಲಿ ಡಿಸ್ಮಿಸ್ ಮಾಡಿಕೊಟ್ರು ಇವರು ಅಂತಂದರೆ ಹೈಕೋರ್ಟ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಇನ್ ಕೇಸ್ ಇಲ್ಲ ಅಂತಂದರೆ ಹೈಕೋರ್ಟ್ಗೆ ಹೋಗುವಂಥ ಒಂದು ಪ್ರೊಸೆಸ್ಗೆ ಇನ್ನೂ KATಯಲ್ಲಿ ಪ್ರಕರಣ ಬಾಕಿ ಇರೋದ್ರಿಂದ ಸೊ ಸ್ವಲ್ಪ ತಡೆ ಆಗುತ್ತೆ. ಆ ಕಾರಣಕ್ಕಾಗಿಯೇ ಏನು ಅರ್ಜಿದಾರರಿದ್ದಾರೆ ಅವರು ಅದನ್ನು ರಿಕ್ವೆಸ್ಟ್ ಮಾಡ್ಕೊಳ್ಬೋದು, ನಮಗೆ ಈ ರೀತಿಯಾಗಿ ಮಾಡಿಕೊಡಿ ಅಂತ. ಬಟ್ ಅದು ಏನಾಗುತ್ತೆ ವಿಚಾರಣೆ ಅನ್ನೋದು ಮತ್ತೆ 10ನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ. ಒಟ್ಟಿನಲ್ಲಿ KS ಅಭ್ಯರ್ಥಿಗಳಿಗೆ ಒಂದು ಕಡೆ ನ್ಯಾಯಾಲಯದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ನಡೀತಾ ಇದೆ, ಈ ರೀತಿಯಾದಂಥ ವಿಚಾರಣೆಗಳು ಇದು. ಇನ್ನೊಂದು ಕಡೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಅನ್ನೋದಿಲ್ಲ. ಇನ್ನು ಜನಪ್ರತಿನಿಧಿಗಳಿಗೆ ಪತ್ರವನ್ನು ಬರೆಯೋದಕ್ಕೆ ಮಾತ್ರ ಅವರು ಸೀಮಿತ ಆಗಿದ್ದಾರೆ. KPSCನ ಸರಿಪಡಿಸಿ, KPSCನ ರದ್ದುಪಡಿಸಿ, KPSC ಮರುಪರೀಕ್ಷೆಲಾಗಿರೋ ಅನ್ಯಾಯವನ್ನು ಖಂಡಿಸಿ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಬರೀ ಪತ್ರ ಬರೆಯೋದಲ್ಲ. ದಯವಿಟ್ಟು ನಿಮಗೆ ಒಂದು ಸ್ವಲ್ಪನಾದರೂ ಮಾನವೀಯತೆ ಅನ್ನೋದಿದ್ದರೆ KS ಅಭ್ಯರ್ಥಿಗಳ ಪರವಾಗಿ ನಿಂತ್ಕೊಳ್ಳಿ. ಕೊನೆಯ ಅವಕಾಶದಲ್ಲಿರೋರು ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ಕನಸು ಕಟ್ಕೊಂಡಿದ್ದಾರೆ. ಅವರೆಲ್ಲರ ಬದುಕಿಗೆ ನೀವೊಂದು ದಾರಿದೀಪ ಆಗಿ, ನಿಮ್ಮದೇ ಜನಪ್ರತಿನಿಧಿಗಳು ನಿಮ್ಮ ಅಭ್ಯರ್ಥಿಗಳ ಓಟನ್ನು ತೆಗೆದುಕೊಂಡು ನೀವು ಆಯ್ಕೆ ಆಗಿದ್ದೀರ. ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಆದರೂ ನೀವು ಈ ವಿಷಯದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿ. ಖಂಡಿತವಾಗಿಯೂ ನೀವು ವಿದ್ಯಾರ್ಥಿಗಳ ಪಾಲಿನ ಹೀರೋಗಳಾಗ್ತೀರ ಈ ವಿಷಯದಲ್ಲಿ ಏನಾದರೂ ನೀವು ನಿಂತ್ಕೊಂಡ್ರೆ. ಇಲ್ಲ ಅಂತಂದರೆ ಖಂಡಿತವಾಗಿ ಅವರೆಲ್ಲರ ಕಣ್ಣಲ್ಲಿ ನೀವು ವಿಲನ್ಗಳಾಗ್ತೀರ. ಈಗ ಆಲ್ರೆಡಿ ಸರ್ಕಾರ ತೋರಿಸ್ತಾ ಇರೋಂಥ ಕಟು ನೀತಿ ಏನಿದೆ ಈ ವಿಷಯದಲ್ಲಿ ಎಲ್ಲ ಕಡೆಯಿಂದನೂ ಕೂಡ ವ್ಯಾಪಕವಾದ ಖಂಡನೆಗೆ ಒಳಪಡ್ತಾ ಇದೆ. ಈ ಹಿಂದೆ ಕೂಡ ತಪ್ಪಾಗಿತ್ತು, ಆವಾಗಲೂ ಕೂಡ ಇದೇ ಮುಖ್ಯಮಂತ್ರಿಗಳು ಮರುಪರೀಕ್ಷೆಗೆ ಆದೇಶವನ್ನು ಹೊರಡಿಸಿದರು. ಬಟ್ ಈ ಬಾರಿ ಬೇಕಿರೋದು ಮರುಪರೀಕ್ಷೆ ಅನ್ನೋದಕ್ಕಿಂತ ಪದೇ ಮರುಪರೀಕ್ಷೆ ಅದನ್ನೇ ಮಾಡೋದು ಬೇಡ, ಮರು ಅಧಿಸೂಚನೆಯನ್ನೇ ಮಾಡಿಬಿಡಿ ಅಂತ ಅಭ್ಯರ್ಥಿಗಳೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕಾರಣ ಈ ಒಂದು ಗೊಂದಲಾತ್ಮಕವಾಗಿರುವಂಥ ಅಧಿಸೂಚನೆ ಎಲ್ಲ ರೀತಿಯಿಂದಲೂ ಕೂಡ ಬರೀ ವಿಜ್ಞಾನಗಳಿಂದೇ ಕೂಡ್ಕೊಂಡು ಬಂದಿದೆ. ಪರೀಕ್ಷೆ ನಡೆದಾಗಿಂದನೇ ಹಿಡಿದು ಅಪ್ ಟು ಇಲ್ಲಿವರೆಗೂ. ಸೊ ಇದು ಮುಂದುವರೆದ್ರೆ ಖಂಡಿತವಾಗಿಯೂ ಸಾವಿರಾರು ಅಭ್ಯರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅಂತವರೆಲ್ಲ ಕೇಳ್ಕೊಳ್ತಿದ್ದಾರೆ. ಬಟ್ ಇಷ್ಟಾದರೂ ಕೂಡ ಸರ್ಕಾರ ಈ ವಿಷಯದಲ್ಲಿ ಯಾವುದೇ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಬಟ್ ನೋಡೋಣ 10ನೇ ತಾರೀಕು ಮುಂದಿನ ಒಂದು ವಿಚಾರಣೆ KATಯಲ್ಲಿ ಇದೆ. ಅದಾದ ಮೇಲೆ ಏನು ಕಾನೂನು ಹೋರಾಟಕ್ಕೆ ಮತ್ತೆ ಸಿದ್ಧತೆ ಆಗುತ್ತೆ ಅಂತ ಸದ್ಯಕ್ಕೆ ಎಷ್ಟು ಮಾಹಿತಿ ಇದೆ. ಧನ್ಯವಾದಗಳು.